ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ 185 ಪಾಯಿಂಟ್ ಅಪ್ ಆಗಿದೆ. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜಪಾನ್ ಮಾರ್ಕೆಟ್ 0.8% ಅಪ್ ಆಗಿದೆ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ನಮ್ಮ ಮಾರ್ಕೆಟ್ ಅಲ್ಲಿ 3642 ಕ್ರೋರ್ಸ್ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 4645 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ ಬೆಳಗ್ಗೆ 26200 ಅಲ್ಲಿ ಟ್ರೇಡ್ ಆಗ್ತದೆ. ನಿನ್ನೆ ನಿಫ್ಟಿ 145 ಪಾಯಿಂಟ್ ಲಾಸ್ ಆಗ್ಬಿಟ್ಟು 26,032 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಎಲ್ಲ ವೀಕ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ಬ್ಯಾಂಕು, ಡಿಫೆನ್ಸ್, ಇನ್ಫ್ರಾ ಇದು ತುಂಬಾ ವೀಕ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಇನ್ನು ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. 26,060 ಎಬೋ ಇದ್ರೆ ಗುಡ್ ಬೈಯಿಂಗ್ ಝೋನ್ ಇರ್ಬೋದು, ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,200 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 25,900 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ ತುಂಬಾ ವೀಕ್ ಆಗಿತ್ತು. 407 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 59,273 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,660 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 58,900 ಆಗಿದೆ. ಇನ್ನು ಸೆನ್ಸೆಕ್ಸ್ ನಿನ್ನೆ 500 ಪಾಯಿಂಟ್ ಲಾಸ್ ಆಗಿದೆ. 85,138 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 57,700 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 84,800 ಆಗಿದೆ. ರುಪಿ ರೆಕಾರ್ಡ್ ಲೋ ಅಲ್ಲಿ ಟ್ರೇಡ್ ಆಗ್ತಿದೆ. ನಿನ್ನೆ 90 ರುಪೀಸ್ ಪರ್ ಡಾಲರ್ ಅಲ್ಲಿ ಟ್ರೇಡ್ ಆಗಿದೆ. ಫಸ್ಟ್ ಟೈಮ್ ಇನ್ ಎವರ್ ಅಂತ ಹೇಳ್ಬೋದಾಗಿದೆ. ಇನ್ನ ರುಪಿ ವೀಕ್ ಆಗೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಟ್ರೇಡ್ ಡಿಫಿಶಿಯೇಟ್, ಅಂದ್ರೆ ಟ್ಯಾರಿಫ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಟ್ರೇಡ್ ಡಿಫಿಶಿಯೇಟ್ ಏನ ಡಿಫರೆನ್ಸ್ ಆಗಿತ್ತು, ಅದರಿಂದ ಮತ್ತೆ ಕ್ಯಾಪಿಟಲ್ ಡಿಫಿಶಿಯೇಟ್ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಔಟ್ಫ್ಲೋ ಜಾಸ್ತಿ ಆಗ್ತಾ ಇರೋದ್ರಿಂದನು ಅಂತ ಹೇಳ್ಬೋದು. ಇನ್ನು ಗೋಲ್ಡ್ ಇನ್ಕ್ರೀಸ್ ಆಗ್ತಾನೆ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಮೇನ್ ರೀಸನ್ ಬಂದ್ಬಿಟ್ಟು ಗೋಲ್ಡ್ ಟ್ರೇಡ್ ಆಗೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಾಲರ್ ಅಲ್ಲಿ. ಸೊ ಡಾಲರ್ ಅಲ್ಲಿ ನೋಡಿದ್ರೆ ಗೋಲ್ಡ್ ಅಲ್ಲೇ ಇದೆ, ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ರೀಸನ್ ಇದು ರುಪಿ ವೀಕ್ ಆಗ್ತಾ ಇರೋದಕ್ಕೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನ ಟ್ರೇಡ್ ಇದು ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವುದೇ ಅಪ್ಡೇಟ್ ಬಂದಿಲ್ಲ. ಇದು ಅಪ್ಡೇಟ್ ಬರೋವರೆಗೂ ಈ ಟ್ರೇಡ್ ಡಿಫಿಶಿಯೇಟ್ ಅನ್ನೋದು ನಡೀತಾನೆ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.